ನಮಸ್ಕಾರ ಜನತಾ ಫೋಕಸ್ಗೆ ಸ್ವಾಗತ ನಾನು ಸುಧಾಗೌಡ ಮೊದಲಿಗೆ ಇವತ್ತಿನ ಪ್ರಮುಖ ಸುದ್ದಿಗಳು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಸಂಭ್ರಮ ಸಿಎಂ ಅಣತಿಯಂತೆ ರಾಜ್ಯದ ಹಲವೆಡೆ ಸರಳ ಜನ್ಮದಿನಾಚರಣೆ ಕುಮಾರಣ್ಣನ ಹುಟ್ಟುಹಬ್ಬವನ್ನು ಆಚರಿಸಿ ಅಭಿಮಾನಿಗಳ ಸಡಗರ ಕೋಳೂರು ಕಮಾನ ಸೇತುವೆ ಡಾಂಬರೀಕರಣ ಪೂರ್ಣ ಯಶಸ್ವಿಯಾಗುತ್ತಾ ಮ್ಯಾಸ್ಟಿಕ್ ಆಸ್ಫಾಲ್ಟ್ ತಂತ್ರಜ್ಞಾನ ಕೋಳೂರು ಹೊಸ ಸೇತುವೆಯಲ್ಲಿಯೂ ಕಾಮಗಾರಿ ಪ್ರಾರಂಭ ಶಾಸಕರ ಭರವಸೆಗೆ ಓಗೊಟ್ಟು ಧರಣಿ ಸತ್ಯಾಗ್ರಹ ಅಂತ್ಯ ಬರುತ್ತೇನೆಂದವರು ತಿರುಗಿ ನೋಡಲಿಲ್ಲ ಎಂದು ಆರೋಪ ಸಮಸ್ಯೆ ಬಗೆಹರಿಸದಿದ್ದರೆ ಅಹೋರಾತ್ರಿ ಧರಣಿ ಮುಂದುವರಿಕೆ ಬಿಸಿಲೂರಿನ ಚಿನ್ನದ ಗಣಿ ಕಾರ್ಮಿಕರ ಧರಣಿ ಮುಂದುವರಿಕೆ ಬೆಳಗಾವಿ ಅಧಿವೇಶನಕ್ಕೆ ತೆರಳಿ ಮನವಿ ಸಲ್ಲಿಕೆಗೆ ನಿರ್ಧಾರ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಕಾರ್ಮಿಕರು ಪಟ್ಟು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಡಿಮೆಯಾಗುತ್ತಿದೆ ಶಿಸ್ತು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಎಂ ಎಚ್ಚರಿಕೆ ಪೊಲೀಸರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ರಾಜ್ಯದಲ್ಲಿ ಕೆಲ ಅಹಿತಕರ ಘಟನೆಗಳಿಂದ ನೊಂದ ಸಿಎಂ 60ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ಹೀಗಾಗಿ ಅಭಿಮಾನಿಗಳು ರಾಜ್ಯದ ಹಲವೆಡೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಜೆಡಿಎಸ್ ಭವನದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ 60ನೇ ವರ್ಷದ ಹಾಗೂ ರೇವಣ್ಣನವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಾಲೂಕಿನ ರೈತರಿಗೆ ಹಾಗೂ ಅಂಗವಿಕಲರಿಗೆ ಅಭಿನಂದನಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಅನಾರೋಗ್ಯದಿಂದ ಬಳಲುತ್ತಿರುವ ಬಡವರಿಗೆ ಶಸ್ತ್ರಚಿಕಿತ್ಸೆಗೆ ನೆರವಾಗಲೆಂದು ಸುಮಾರು 2 ಲಕ್ಷ ಮೊತ್ತದ ಚೆಕ್ ಹಾಗೂ 500 ಬಡ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಚೆಕ್ ನೀಡಿದ್ದೇವೆ ಎಂದರು. ಹಿಂದೆ ಮಾಡಿರಬಹುದು ಆದರೆ ವಿಶೇಷವಾಗಿ ಈ ಸಾರಿ ನಾವು ದೇವನಹಳ್ಳಿ ಕ್ಷೇತ್ರದಲ್ಲಿ ಶಾಸಕನಾಗಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇರೋದು ವಿಶೇಷ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಯೋಜನೆ ರೂಪಿಸೋದಕ್ಕೆ ನಾನು ಸಹ ಮುಖ್ಯಮಂತ್ರಿಗಳನ್ನ ಕೇಳಬೇಕು ಅಂತೇಳಿ ನಾನು ಅವ್ರ PSಗೆ ಅಪಾಯಿಂಟ್ ತಗೊಂಡು ಹೋಗಬೇಕು ಅಂತ ಹೇಳಿದಾಗ ಕುಮಾರಣ್ಣವರು ಈ ಸಾರಿ ಯಾವುದೇ ಅಂತ ಕಾರ್ಯಕ್ರಮಗಳು ಬೇಡ ಕಾರಣ ಏನಂದರೆ ಭಾಳ ಅನಾಹುತಗಳಾಗಿದೆ ಬಸ್ ಆಕ್ಸಿಡೆಂಟಾಗಿ 32 ಜನ ಸತ್ತೋಗಿದ್ದಾರೆ ಅಂಬರೀಷ್ ಅವರು ರೆಬಲ್ ಸ್ಟಾರ್ ಅಂಬರೀಷ್ ಅವರು ತೀರೋಗಿದ್ದಾರೆ ಜಾಫಾ ಶರೀಫ್ ತೀರೋಗಿದ್ದಾರೆ ವಾಜಪೇಯಿ ಅವರು ತೀರೋಗಿದ್ದಾರೆ ಅದ್ರ ಜೊತೆ ನೆನ್ನೆ ಕೊಳ್ಳೆಗಾಲದಲ್ಲಿ 11 ಜನ 12 ಜನ ವಿಷ ಪ್ರಸಾದ ತಿಂದು ಸಾವನ್ನಪ್ಪಿದ್ದಾರೆ ಅವರೆಲ್ಲ ಇಷ್ಟೆಲ್ಲ ಅನಾಹುತಗಳಾದಾಗ ನಾನು ಸಂಭ್ರಮದಿಂದ ನನ್ನ ಕಾರ್ಯಕ್ರಮ ಮತ್ತು ನನ್ನ ಹಬ್ಬದ ಆಚರಣೆ ಮಾಡೋದು ನನಗಿಷ್ಟ ಇಲ್ಲ ಈ ರಾಜ್ಯದ ಕುಂದುಕೊರತೆಗಳು ನೋವುಗಳು ನಿವಾರಣೆ ಆದಮೇಲೆ ಮುಂದೊಂದು ದಿವಸ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಪೋಸ್ಟ್ಪೋನ್ ಮಾಡಿದ್ದೀನಿ ಅಂತೇಳಿ ಎಲ್ರಿಗೂ ಹೇಳಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ 59ನೇ ಜನ್ಮ ದಿನಾಚರಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಜೆಡಿಎಸ್ ಪಕ್ಷದ ಮುಖಂಡರಿಂದ ಸರಳವಾಗಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಜನತಾದಳದ ಮುಖಂಡರು ಆದಂತಹ ಕುಮಾರಸ್ವಾಮಿ ಅವರ 59 ವರ್ಷ ಜನ್ಮದಿನ ಇವತ್ತು ಅದರ ಅಂಗವಾಗಿ ಬಾಗೇಪಲ್ಲಿ ತಾಲೂಕು ಜಾತ್ಯತೀತ ಜನತಾದಳದಿಂದ ಈ ಹಣ್ಣು ಮತ್ತು ಬ್ರೆಡ್ಡು ಹಂಚುವ ಮುಖಾಂತರ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ದಿವಸ ಪೇಷಂಟ್ಸ್ಗೆ ಹಂಚಲಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ಜೆಡಿಎಸ್ ಕಚೇರಿಯಲ್ಲೂ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ ಕುಮಾರಸ್ವಾಮಿ ಅವರಿಗೆ ದೇವರು ಸುಖ ನೆಮ್ಮದಿ ಶಾಂತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಇನ್ನು ಕೋಲಾರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಗರದ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿಯವರ ಜನ್ಮ ದಿನಾಚರಣೆಯನ್ನ ನಡೆಸಿದ್ರು. ಇನ್ನು ಮುಂದೆ ರಾಜ್ಯದಲ್ಲಿ ಘೋರ ಘಟನೆಗಳು ನಡೆಯಬಾರದು ಎಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಮಹಿಳಾ ಜೆಡಿಎಸ್ ಜಿಲ್ಲಾಧ್ಯಕ್ಷೆ ರಾಜೇಶ್ವರಿ ತಿಳಿಸಿದರು. ಒಟ್ಟಾರೆ ರಾಜ್ಯದ ಹಲವೆಡೆ ಮುಖ್ಯಮಂತ್ರಿಗಳ ಇಚ್ಛೆಯಂತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಜನತಾ ಟಿವಿ.
ಆದಿವಾಸಿ ಹಾಡಿಗಳಲ್ಲಿ ಭೂಮಿ ಹಕ್ಕು ಮತ್ತು ಮೂಲಭೂತ ಸೌಕರ್ಯ ಕೋರಿ 11 ದಿನದಿಂದ ನಡೆಯುತ್ತಿದ್ದ ಧರಣಿ ಸತ್ಯಾಗ್ರಹವನ್ನು ಮುಕ್ತಾಯ ಮಾಡಲಾಗಿದೆ. ಶಾಸಕರ ಭರವಸೆಗೆ ಗೌರವ ನೀಡಿ ಪ್ರತಿಭಟನೆಯನ್ನ ಮೊಟಕುಗೊಳಿಸಲಾಗಿದೆ. ಎಚ್ಡಿಕೋಟೆ ತಾಲೂಕಿನ ಎನ್ ಬೆಳ್ತೂರು ಮತ್ತು ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆದಿವಾಸಿಗಳು ಡಿಸೆಂಬರ್ 5ರಿಂದ ಧರಣಿ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. 11 ದಿನಗಳಿಂದ ಹಗಲು ರಾತ್ರಿ ಧರಣಿ ನಡೆಸಿದ್ರೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ. ಐಡಿಡಿಪಿ ಇಲಾಖೆ ಪಿಸಿಒ ಮೇಡಂ ಪ್ರಭಾ ಜಿಲ್ಲಾಧಿಕಾರಿಗಳು ಮತ್ತು ಸಿಎಸ್ರನ್ನ ಕರೆದುಕೊಂಡು ಬರುತ್ತೇನೆಂದು ಹೇಳಿ ಹೋದವರು ಇದುವರೆಗೂ ತಿರುಗಿ ನೋಡಲಿಲ್ಲ ಅಂತ ಆರೋಪಿಸಿದ್ರು. ಮಾನ್ಯ ಶಾಸಕರಾದ ಶ್ರೀಮಾನ್ ಅನಿಲ್ ಚಿಕ್ಕಮಾಧು ಧರಣಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಜಿಲ್ಲಾಡಳಿತದ ಜೊತೆ ಮಾತನಾಡಿ ಸಮಸ್ಯೆಯನ್ನ ಸರಿಪಡಿಸುತ್ತೇವೆ ಎಂದ ಬಳಿಕ ಧರಣಿಯನ್ನ ಮೊಟಕುಗೊಳಿಸಿದ್ದಾರೆ. ಅರ್ಧ ಗುಂಟೆ, 1 ಗುಂಟೆ, 2 ಗುಂಟೆ ಈ ರೀತಿ ಭೂಮಿ ಹಕ್ಕುಪತ್ರ ನೀಡಿರುವುದನ್ನ ಖಂಡಿಸಿ ಈ ಧರಣಿಯನ್ನ ನಡೆಸುತ್ತಿದ್ದೇವೆ. ಇದನ್ನ ತಾವು ಪರಿಶೀಲಿಸಿ ಪುನರ್ ಸರ್ವೆ ಮಾಡಲು ತಾವು ಜವಾಬ್ದಾರಿ ತೆಗೆದುಕೊಂಡು ಜಿಲ್ಲಾಡಳಿತವನ್ನ ಕರೆತಂದು ಸಭೆ ನಡೆಸುವುದಾದರೆ ಪ್ರತಿಭಟನೆಯನ್ನ ಮೊಟಕುಗೊಳಿಸುತ್ತೇವೆ. ಡಿಸೆಂಬರ್ 28ರಂದು ನೀವು ಸರ್ವೆ ಕಾರ್ಯ ಶುರು ಮಾಡಿಸುವುದಾದರೆ ಈ ಧರಣಿಯನ್ನ ಕೈಬಿಡುತ್ತೇವೆ, ಇಲ್ಲದಿದ್ದರೆ ಮುಂದುವರಿಸುತ್ತೇವೆ ಎಂದು ಹಾಡಿಯ ಆದಿವಾಸಿಗಳು ಎಚ್ಚರಿಕೆ ನೀಡಿದ್ರು. ಕಾಯ್ದೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ ಪಾಸ್ ಏನಾದ್ರೂ ಈ ಕಾಯ್ದೆ ನಮ್ಮ ದೇಶದಲ್ಲಿ ಬಂದ್ರೆ ಈ ಪಾರಂಪರಿಕ ಹಕ್ಕುಗಳೇನಿದೆ ಅದು ಇಡೀ ದೇಶದಲ್ಲಿ ಆದಿವಾಸಿಗಳ ಕೈಗೆ ಹೋಗುತ್ತೆ. ಆಗ ಆದಿವಾಸಿಗಳ ಕೈಗೆ ಬಂದ ತಕ್ಷಣ ಈ ಮಾಫಿಯಾಗಳೇನಿದ್ದಾವೆ, ಈ ಟೂರಿಸಂ ಮಾಫಿಯಾ, ಈ ಟಿಂಬರ್ ಮಾಫಿಯಾ, ಬೇರೆ ಬೇರೆ ಮಾಫಿಯಾಗಳಿಗೆಲ್ಲ ಭಾರಿ ತೊಂದರೆ ಆಗುತ್ತೆ. ಈ ಗಣಿ ಕೆಲಸ ಮಾಡೋರಿಗೆ ಬೇರೆ ಬೇರೆ ಏನು ಮಾಫಿಯಾಗಳಿದೆ ಇವಕ್ಕೆಲ್ಲ ಭಾರಿ ತೊಂದರೆ ಆಗ್ತದೆ. ಡಾಕ್ಟರ್ ಮುಜಾಫರ್ ಅಸಾದಿಯವರ ವರದಿಯಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ನಲ್ಲಿ ಬರುವ 1800 ಕುಟುಂಬಗಳಿಗೆ ಮಾತ್ರ ಫಲಾನುಭವಿಗಳ ಆಯ್ಕೆಯಾಗಿದೆ. ಆದರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ನಲ್ಲಿ ಯಾವುದೇ ಸರ್ವೆ ಆಗಿಲ್ಲ. ಹೀಗಾಗಿ ಎಚ್ಡಿಕೋಟೆ ತಾಲೂಕಿನ ಎಲ್ಲಾ ಹಾಡಿಗಳಲ್ಲೂ ಮತ್ತೆ ಡಾಕ್ಟರ್ ಮುಜಾಫರ್ ಅಸಾದಿರವರ ವರದಿ ಆಯ್ಕೆ ಪಟ್ಟಿ ಪುನರ್ ಆಯ್ಕೆ ಆಗಬೇಕು. ಭೂಮಿ ಪುನರ್ ಸರ್ವೆ, ಹಕ್ಕುಪತ್ರ ಬದಲಾವಣೆ, ಹೊಸ ಮನೆಗಳ ನಿರ್ಮಾಣ, ರಸ್ತೆ, ಚರಂಡಿ, ವಿದ್ಯುತ್, ಸೋಲಾರ್, ಶಿಶು ವಿಹಾರ, ಶಾಲೆಗಳನ್ನ ನಿರ್ಮಾಣ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಒಪ್ಪಿಕೊಂಡಿರುವುದರಿಂದ ಧರಣಿ ಮೊಟಕುಗೊಳಿಸುತ್ತಿದ್ದೇವೆ, ಇಲ್ಲದಿದ್ದರೆ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿ ಸ್ವಾಮಿ, ಜನತಾ ನ್ಯೂಸ್, ಎಚ್ಡಿಕೋಟೆ. ಬೆಸಲೂರಿನ ಚಿನ್ನದ ಗಣಿ ದೇಶದ ಹೆಮ್ಮೆಯ ಪ್ರತೀಕ. ಆದರೆ ಚಿನ್ನವನ್ನ ಉತ್ಪಾದಿಸುವ ಇಲ್ಲಿನ ಕಾರ್ಮಿಕರ ಗೋಳು ಕೇಳೂರ್ಯಾರು? ತಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆ ಕೈಬಿಡಲ್ಲ ಎಂದು ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ. ಹೌದು, ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಸಂಘದ ಕಳೆದ 22 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಈ ದೃಶ್ಯ ಕಂಡುಬಂದಿದ್ದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಕ್ಯಾಂಪ್ನ ಬಸ್ ನಿಲ್ದಾಣದ ಬಳಿ. ಹೊಸ ವೇತನ ಒಪ್ಪಂದವಾಗಿ 3 ವರ್ಷ ಕಳೆದರೂ ಇನ್ನೂ ಜಾರಿಯಾಗಿಲ್ಲ. ಹಟ್ಟಿ ಚಿನ್ನದ ಗಣಿ ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಕಾರ್ಮಿಕರು ನವೆಂಬರ್ 23ರಿಂದ ಹೋರಾಟ ಆರಂಭಿಸಿದ್ದಾರೆ. ಹೊಸ ವೇತನ ಒಪ್ಪಂದವಾಗಿ 3 ವರ್ಷ ಕಳೆದರೂ ಇನ್ನೂ ಜಾರಿಯಾಗಿಲ್ಲ. ಹಟ್ಟಿ ಚಿನ್ನದ ಗಣಿ ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಕಾರ್ಮಿಕರು ನವೆಂಬರ್ 23ರಿಂದ ಹೋರಾಟವನ್ನು ಆರಂಭಿಸಿದ್ದಾರೆ. ಡಿಸೆಂಬರ್ 13ರಿಂದ ಪ್ರತಿದಿನ 10 ಕಾರ್ಮಿಕರ ಸರದಿಯಂತೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಸತತ 22 ದಿನಗಳಿಂದ ಹೋರಾಟ ಮಾಡುತ್ತಿರುವ ಕಾರ್ಮಿಕರು ಸರ್ಕಾರದ ಗಮನ ಸೆಳೆಯಲು ಡಿಸೆಂಬರ್ 19ರಂದು ಬೆಳಗಾವಿಗೆ ತೆರಳಲಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ತೆರಳಿ 300 ಕಾರ್ಮಿಕರು ಪ್ರತಿಭಟನೆ ಮಾಡುವ ನಿರ್ಧಾರ ಕೈಗೊಂಡಿದ್ದಾರೆ. ಹೊಸ ವೇತನ ಜಾರಿಯಾಗುವವರೆಗೂ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ. ಕಾರ್ಮಿಕರ ಧರಣಿ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಆಡಳಿತ ವರ್ಗ ಕಾರ್ಮಿಕರ ಹೊಸ ವೇತನ ಜಾರಿ ಮಾಡುತ್ತೋ ಅಥವಾ ಜಾಣ ಕುರುಡುತನ ಪ್ರದರ್ಶಿಸುತ್ತೋ ಕಾದು ನೋಡಬೇಕಿದೆ. ವೀರೇಶ್ ಅರಮನಿ, ಜನತಾ ನ್ಯೂಸ್, ಲಿಂಗಸಗೂರು. ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಹಿಮಾಂತಕ ಮಹಾಲಿಂಗರಾಯರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೊಮ್ಮನಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ ಪ್ರವಚನ ಅದ್ಧೂರಿಯಿಂದ ನೆರವೇರಿಸಿದ್ರು. ಬೊಮ್ಮನಾಳ ಗ್ರಾಮ ದ್ವಾಪರ ಯುಗದಲ್ಲಿನ ಕೌರವರು ಮತ್ತು ಪಾಂಡವರ ಇತಿಹಾಸವನ್ನ ಸಾರುತ್ತೆ. ಬ್ರಹ್ಮ ತಪಸ್ಸು ಮಾಡಿದ ಪವಿತ್ರವಾದ ಸ್ಥಳ ಎಂಬ ಐತಿಹ್ಯವಿದೆ. ಮೊದಲು ಈ ಸ್ಥಳಕ್ಕೆ ಬ್ರಹ್ಮಪುರ ಎಂದು ಕರೀತಾ ಇದ್ರು. ಇಲ್ಲಿ ಉದ್ಭವ ಲಿಂಗ ಹಾಗೂ ಪುರಾತನ ಕಟ್ಟಡಗಳೂ ಇವೆ.
ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ರಾಮಲಿಂಗೇಶ್ವರ ಸ್ವಾಮಿಗೆ ದೀಪೋತ್ಸವ, ಲಘು ರಥೋತ್ಸವವನ್ನ ಜರುಗಿಸಲಾಗುತ್ತೆ. ಇದು ಮೊದಲಿನಿಂದಲೂ ಆಚರಣೆಯಲ್ಲಿ ಇರುವ ಪದ್ಧತಿ. ಬೊಮ್ಮನಾಳ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಸೇರಿ 11 ದಿನಗಳ ಕಾಲ ಶಾಸ್ತ್ರೀಜಿಯವರ ಮೂಲಕ ಪುರಾಣ ಪ್ರವಚನ ಮಾಡಿಸುತ್ತಾರೆ. ಪುರಾಣ ಪ್ರವಚನ ಕೇಳುವುದರಿಂದ ಮನುಷ್ಯನಲ್ಲಿರುವ ಅಜ್ಞಾನ, ಮೂಢನಂಬಿಕೆ ಕಳೆಯುತ್ತೆ. ಗುರು ಹಿರಿಯರ ಬಗ್ಗೆ ಗೌರವ, ಭಯ, ಭಕ್ತಿ ಹುಟ್ಟುತ್ತೆ. ಆಚಾರ ವಿಚಾರಗಳಿಂದ ಬದುಕನ್ನ ಸುಂದರಗೊಳಿಸಬಹುದು ಎಂದು ಅಂತನಾಗ ಬಸಯ್ಯ ಶಾಸ್ತ್ರಿಗಳು ತಿಳಿಸಿದ್ರು. ಆಸೆ ಇರ್ತಕ್ಕಂಥದ್ದು ಅರಸನಿಗಿರಬೇಕ್ರಿ. ಶಿವಭಕ್ತನಾದ ಬಳಿಕ ಇಷ್ಟು ಅಕ್ಕಿಗೆ ಯಾಕೆ ನೀವು ಆಸೆ ಮಾಡಿದ್ರಿ? ಯಾಕೆ ಆಸೆ ಮಾಡಿದ್ರಿ? ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯ್ಯ. ಸಿಟ್ಟು ಅಂತಕ್ಕಂಥದ್ದು ಅದು ಎಲ್ಲ ಯಮದೂತರಿಗಿರಲಿ. ನಾವು ಯಾಕೆ ಏನೆಲ್ಲವನ್ನ ಶರಣರ ಸೇವಕ್ಕಾಗಿ ಬದುಕುವಂತವರು ನಮಗ್ಯಾಕ ಬೇಕು ಈ ರೋಷ? ನಮಗ್ಯಾಕ ಬೇಕು ಈ ಆಸೆ? ಒಟ್ಟಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದ್ದು ಮಹಾಲಿಂಗರಾಯರ ಪುರಾಣ ಪ್ರವಚನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ವೀರೇಶ್ ಅರಮನಿ, ಜನತಾ ಟಿವಿ, ಲಿಂಗಸುಗೂರು. ಕೋಳೂರಿನ ಫಲ್ಗುಣಿ ನದಿಯ ಹಳೆ ಕಮಾನು ಸೇತುವೆ ಮೇಲೆ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧಿಸಲಾಗಿತ್ತು. ಹೊಸದಾಗಿ ಡಾಂಬರು ಹಾಕುವ ಕೆಲಸ ಈಗ ಪೂರ್ಣಗೊಂಡಿದೆ. ಈಗ ವಾಹನಗಳ ಸಂಚಾರಕ್ಕೆ ಸೇತುವೆ ಮುಕ್ತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಗಾಲದಲ್ಲಿ ಸುರಿದ ಮಹಾಮಳೆಗೆ ಕೋಳೂರು ರಸ್ತೆಯ ಡಾಂಬರೀಕರಣ ಕಿತ್ತು ಹೋಗಿದ್ದು ವಾಹನ ಸಂಚಾರಕ್ಕೆ ತುಂಬಾನೇ ತೊಂದರೆಯಾಗಿತ್ತು. ಇದೀಗ ಮಳೆಗಾಲ ಮುಗಿದಿದ್ದು ತೇಪೆ ಹಾಕುವ ಮತ್ತು ತಂತ್ರಜ್ಞಾನದಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾಮಗಾರಿ ನಡೀತಾ ಇದೆ. ಹಳೆಯ ಸೇತುವೆ ಸಂಚಾರಕ್ಕೆ ಯೋಗ್ಯವಲ್ಲ ಎಂದು ಈ ಹಿಂದೆ ಭಾರತಮಾಲಾ ಯೋಜನೆ ಸಮೀಕ್ಷೆ ತಜ್ಞರು ವರದಿ ಸಲ್ಲಿಸಿ ಸಂಚಾರ ಸ್ಥಗಿತ ಸೂಕ್ತ ಎಂದು ಜಿಲ್ಲಾಡಳಿತಕ್ಕೆ ತಿಳಿಸಿತ್ತು. ಕೋಳೂರು ಬೈಕಂಪಾಡಿ ಮಧ್ಯೆ 10 ಪಥದ ರಸ್ತೆ ಹಾಗೂ ಕೋಳೂರಿನಲ್ಲಿ ಹೊಸ ಸೇತುವೆ ನಿರ್ಮಾಣದ ಪ್ರಸ್ತಾವನೆ ಸದ್ಯ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಲ್ಲಿದೆ. ಈ ಮಧ್ಯೆ ಕೆಟ್ಟು ಹೋಗಿದ್ದ ಕಮಾನು ಸೇತುವೆಯ ಮೇಲ್ಪದರವನ್ನ ತೆಗೆದು ಹೊಸದಾಗಿ ಡಾಂಬರು ಹಾಕುವ ಕೆಲಸ ಕೈಗೊಂಡಿದ್ದ ಪ್ರಾಧಿಕಾರ 15 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಿದೆ. ಕೋಳೂರು ಸೇತುವೆಯನ್ನ ಮುಚ್ಚಿದರೆ ಪರ್ಯಾಯ ಮಾರ್ಗಗಳನ್ನು ಬಳಸುವ ಕುರಿತು ಮಂಗಳೂರು ಸಹಾಯಕ ಆಯುಕ್ತ ನೇತೃತ್ವದಲ್ಲಿ ಸಮಿತಿ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸಿದೆ. ಉಡುಪಿಯಿಂದ ಬೆಂಗಳೂರು ಕಡೆಗೆ ಹೋಗುವ ಮತ್ತು ಬೆಂಗಳೂರಿನಿಂದ ಆರ್ಪಿಎಲ್ ಕಡೆಗೆ ಬರುವ 14 ಚಕ್ರಗಳಿಗೆ ಮೇಲ್ಪಟ್ಟ ಬುಲೆಟ್ ಟ್ಯಾಂಕರ್ಗಳು ಪಡುಬಿದ್ರೆ, ಕಾರ್ಕಳ, ಗುರುವಾಯ, ನಖರೆ, ಧರ್ಮಸ್ಥಳ, ಕೊಕ್ಕಡ ಮೂಲ ಸಂಚರಿಸಬಹುದು. ಕೇರಳ ಕಡೆಯಿಂದ ಬರುವ ಭಾರೀ ವಾಹನಗಳು ಕೆಪಿಟಿ ಮೂಲಕ ಕಾವೂರು, ಬಜ್ಪೆ, ಖಾನಾ, ಸುರತ್ಕಲ್ ಮೂಲಕ ಸಂಚರಿಸಬಹುದು. 16 ಚಕ್ರ ಕೆಳಗಿನ ಭಾರೀ ವಾಹನಗಳಾದ ಲಾರಿ, ಬಸ್, ಟ್ಯಾಂಕರ್ಗಳನ್ನು ಕೋಳೂರು ಹೊಸ ಸೇತುವೆ ಮೂಲಕ ದ್ವಿಮುಖ ಸಂಚಾರ ವ್ಯವಸ್ಥೆ ಕಲ್ಪಿಸಬಹುದು. ಲಘು ವಾಹನಗಳಾದ ಕಾರ್, ಜೀಪ್, ಟೆಂಪೋ, ದ್ವಿಚಕ್ರ ವಾಹನಗಳ ಇತ್ಯಾದಿ ವಾಹನಗಳಿಗೆ ಹಳೆ ಕಮಾನು ಸೇತುವೆ ಮೂಲಕ ಸಂಚರಿಸಲು ಅನುವು ಮಾಡಿಕೊಡಬಹುದು ಎಂದು ಮಂಗಳೂರು ಎಸಿ ರವಿಚಂದ್ರ ನಾಯ್ಕ್ ವರದಿಯಲ್ಲಿ ತಿಳಿಸಿದ್ದಾರೆ. ಕೋಳೂರಿನಿಂದ 2 ಸೇತುವೆಗಳಲ್ಲಿಯೂ ಡಾಂಬರ್ ಪದೇ ಪದೇ ಕಿತ್ತು ಹೋಗುತ್ತಿರುವ ಕಾರಣ ಈ ಬಾರಿ ಹೆಚ್ಚು ದೃಢವಾಗಿ ನಿಲ್ಲಬಹುದಾದ ಮ್ಯಾಸ್ಟಿಕ್ ಆಸ್ಫಾಲ್ಟ್ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಬಿಟುಮಿನ್ ಅಥವಾ ಟಾರ್ನೊಂದಿಗೆ ಸುಣ್ಣದ ಕಲ್ಲನ್ನ 210 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಸಿ ಪಾಲಿಮರ್ ಸೇರಿಸಿ ಮಿಶ್ರಣವನ್ನ ಹರಡಿ ಅದರಲ್ಲಿ ಜಲ್ಲಿ ಕಲ್ಲುಗಳನ್ನು ಅಂಟಿಸಲಾಗುತ್ತೆ. ಈ ರೀತಿ ಮಾಡಿದ್ರೆ ಪದರ ನೀರನ್ನ ಬಿಟ್ಟುಕೊಡದ ಕಾರಣ ಸುದೀರ್ಘ ಬಾಳಿಕೆ ಬರುತ್ತೆ ಅಂತಾರೆ ತಜ್ಞರು. ಇನ್ನು ರಾತ್ರಿ ಮಾತ್ರ ಕೆಲಸ ಮಾಡಲು ಸಂಚಾರಿ ಪೊಲೀಸರು ಸೂಚಿಸಿದ ಕಾರಣ ಕೆಲಸ ನಿಧಾನವಾಗಿದೆ. ಹಳೆಯ ಸೇತುವೆಯ ಮ್ಯಾಸ್ಟಿಕ್ ಆಸ್ಫಾಲ್ಟ್ ಹಾಳಾಗಿದ್ದು ಇದರ ಮೇಲೆ ಕೋಣೆಯಲ್ಲಿ ಬಿಟುಮಿನಸ್ ಕಾಂಕ್ರೀಟ್ ಹಾಕಲಾಗುತ್ತೆ. ಅಲ್ಲದೆ ಕೋಳೂರು ಹೊಸ ಸೇತುವೆಯಲ್ಲಿಯೂ ಕೆಲಸ ಪ್ರಾರಂಭಗೊಂಡಿದೆ ಎಂದು ಎನ್ಎಚ್ಎಐ ಮೂಲಗಳು ತಿಳಿಸಿವೆ. ಒಟ್ಟಾರೆ ಈ ಕಾಮಗಾರಿ ಪೂರ್ಣಗೊಂಡಿದ್ದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜನತಾ ನ್ಯೂಸ್, ಮಂಗಳೂರು. ಮನೆಯ ಬಳಿ ಆಟವಾಡುತ್ತಿದ್ದಾಗ ಕೆರೆಗೆ ಬಿದ್ದು ಸಹೋದರಿಯರು ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೋಳ್ತಿಗಿ ಗ್ರಾಮದ ಮೂಲೆ ತಡಕದಲ್ಲಿ ನಡೆದಿದೆ. ನೀರು ಪಾಲಾಗಿದ್ದ ಪ್ರಜ್ಞಾಶ್ರೀ, ಸಂಜನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ.
ದೇವರಜೀವನಹಳ್ಳಿ ನೂತನ ಪೊಲೀಸ್ ಠಾಣೆಯನ್ನ ಉದ್ಘಾಟಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಕಡಿಮೆಯಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲಿನ ಟ್ಯಾನರಿ ರಸ್ತೆ, ದೇಣ್ಣೂರು ರಸ್ತೆ ಅಗಲೀಕರಣ, ಸ್ಯಾನಿಟರಿ ಲೈನ್ ರಿಪೇರಿ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದ ಬಳಿಕ ಇಂದಿರಾ ಕ್ಯಾಂಟೀನ್ಗೆ ತೆರಳಿ ಊಟ ಮಾಡಿದರು. ವಿಜಯಪುರದ ಡೆಕ್ಕನ್ ಬ್ಯಾಂಕ್ನಲ್ಲಿ 6 ಕೋಟಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಈ ಹಿಂದೆ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬ್ಯಾಂಕ್ ವ್ಯವಸ್ಥಾಪಕ ಬೆಕಿನಾಳಕರ್ ಹಾಗೂ ಕ್ಯಾಷಿಯರ್ ಅವ್ಯವಹಾರ ಮಾಡಿದ ಆರೋಪಕ್ಕೆ ಗುರಿಯಾಗಿದ್ದಾರೆ. ಇವರಿಬ್ಬರೂ ಸೇರಿ ಬ್ಯಾಂಕಿನ 6 ಕೋಟಿ ಹಣವನ್ನು ಸ್ವಂತಕ್ಕೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಬ್ಯಾಂಕ್ನ ಈಗಿನ ವ್ಯವಸ್ಥಾಪಕ ಡಿಗ್ಗಿ ದೂರಿದ್ದಾರೆ. ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮುಸ್ತಾಕ್ ಬೆಕಿನಾಳಕರ್ ಎಂಬುವರನ್ನ ವಶಕ್ಕೆ ಪಡೆದು ಎಪಿಎಂಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಸಂಭ್ರಮ. ಸಿಎಂ ಅಣತಿಯಂತೆ ರಾಜ್ಯದ ಹಲವೆಡೆ ಸರಳ ಜನ್ಮದಿನಾಚರಣೆ. ಕುಮಾರಣ್ಣನ ಹುಟ್ಟುಹಬ್ಬವನ್ನು ಆಚರಿಸಿ ಅಭಿಮಾನಿಗಳ ಸಡಗರ. ಕೋಳೂರು ಕಮಾನ ಸೇತುವೆ ಡಾಂಬರೀಕರಣ ಪೂರ್ಣ. ಯಶಸ್ವಿಯಾಗುತ್ತಾ ಮ್ಯಾಸ್ಟಿಕ್ ಆಸ್ಫಾಲ್ಟ್ ತಂತ್ರಜ್ಞಾನ. ಕೋಳೂರು ಹೊಸ ಸೇತುವೆಯಲ್ಲಿಯೂ ಕಾಮಗಾರಿ ಪ್ರಾರಂಭ. ಶಾಸಕರ ಭರವಸೆಗೆ ಓಗೊಟ್ಟು ಧರಣಿ ಸತ್ಯಾಗ್ರಹ ಅಂತ್ಯ. ಬರುತ್ತೇನೆಂದವರು ತಿರುಗಿ ನೋಡಲಿಲ್ಲ ಎಂದು ಆರೋಪ. ಸಮಸ್ಯೆ ಬಗೆಹರಿಸದಿದ್ದರೆ ಅಹೋರಾತ್ರಿ ಧರಣಿ ಮುಂದುವರಿಕೆ. ಬಿಸಿಲೂರಿನ ಚಿನ್ನದ ಗಣಿ ಕಾರ್ಮಿಕರ ಧರಣಿ ಮುಂದುವರಿಕೆ. ಬೆಳಗಾವಿ ಅಧಿವೇಶನಕ್ಕೆ ತೆರಳಿ ಮನವಿ ಸಲ್ಲಿಕೆಗೆ ನಿರ್ಧಾರ. ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಕಾರ್ಮಿಕರು ಪಟ್ಟು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಡಿಮೆಯಾಗುತ್ತಿದೆ ಶಿಸ್ತು. ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಎಂ ಎಚ್ಚರಿಕೆ. ಪೊಲೀಸರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.